ಕೆಲವರು ಓಲೈಕೆ ರಾಜಕಾರಣ ತುಷ್ಟೀಕರಣಕ್ಕೋಸ್ಕರ ಇದನ್ನು ಜನವಿರೋಧಿ ಕಾಯ್ದೆ ಅಂತೇಳಿ ಬೊಬ್ಬಡಿತಾರೆ. ಮೋದಿ ಸರ್ಕಾರ ಒಂದು ಶ್ಲಾಘನೀಯ. ಅವರು ಮಾಡಿರೋ ಕಾಯ್ದೆಗಳು ದೇಶದ ಹಿತ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ವಿರೋಧ ಪಕ್ಷ ಅಂದರೆ ಏನು? ಪ್ರಜಾಪ್ರಭುತ್ವದ ಕಾವಲು ನಾಯಿ. ಹೇಳಿ ಸರ್, ನಿಮ್ಮ ಅನಿಸಿಕೆ ಈ ಒಂದು ವಕ್ಫ್ ಬಿಲ್ ತಿದ್ದುಪಡಿನ ವಿರೋಧ ಮಾಡೋರಿಗೆ ನೀವೇನು ಹೇಳ್ತೀರಿ? ಈಗ ಖಂಡಿತ ಮೋದಿ ಅವರು ಮಾಡಿರೋದು ಸ್ವಾಗತಾರ್ಹ. ಇದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ಕೆಲವರು ಓಲೈಕೆ ರಾಜಕಾರಣ ತುಷ್ಟೀಕರಣಕ್ಕೋಸ್ಕರ ಇದನ್ನು ಜನವಿರೋಧಿ ಕಾಯ್ದೆ ಅಂತೇಳಿ ಬೊಬ್ಬಡಿತಾರೆ. ಇದು ಯಾರನ್ನೂ ಮಟ್ಟ ಹಾಕಕ್ಕಲ್ಲ. ಅತಿಕ್ರಮಣವಾಗಿ ಪ್ರವೇಶ ಮಾಡೋರಿಗೆ, ಅತಿಕ್ರಮಣವಾಗಿ ಇದನ್ನು ಮಾಡೋರಿಗೆ ಇದು ಎಚ್ಚರಿಕೆ ಪಾಠ. ಮತ್ತು ಇದನ್ನು ಜನವಿರೋಧಿ ಕಾಯ್ದೆ ಅಂತೇಳಿ ತಪ್ಪು ದಾರಿಗೆ ವಿರೋಧ ಪಕ್ಷಗಳು ತಪ್ಪು ದಾರಿಗೆ ಜನಗಳನ್ನು ತಂದು ಸಂವಿಧಾನ ವಿರೋಧಿ ಅದು ಇದು ಅಂತೇಳಿ ಇವ್ರನ್ನ ಜನಗಳನ್ನು ತಪ್ಪು ದಾರಿಗೆ ಎಳೆದು ಅಲ್ಲೋಲ ಕೊಲ್ಲೋಲ ಮಾಡೋಕ್ಕೆ ಸಿದ್ಧ ಮಾಡ್ತಿದ್ದಾರೆ. ಯಾಕೆ ಸರ್, ಏನು ರೀಸನ್? ಕಾರಣ ಎಷ್ಟು? ಒಂದೇ ಕಾರಣ. ಎರಡು ಥರ ಯೂಸ್ ಮಾಡ್ಕೋಬೋದು. ಅವರು ಒಂದು ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ನಾವು ಇದನ್ನು ಬಿಡದಲೇ ಇದ್ದರೆ ನಮಗೆ ಉಳಿಗಾಲವಿಲ್ಲ ಅಂತ ಅವ್ರ ಅನಿಸಿಕೆ. ಅಂದರೆ ಕೇವಲ ಓಟಿನ ಪರ್ಪಸ್ಗೋಸ್ಕರ ಅವರು ರಾಜಕೀಯದ ನಾವು ಹುನ್ನಾರಕ್ಕೋಸ್ಕರ ಇವರು ಇದನ್ನು ಮಾಡ್ತಾ ಇರೋದು ಬಿಟ್ಟರೆ ಇವರಲ್ಲಿ ಸರಿಯಾದ ಕಾರಣ ಅಂಶಗಳಾಗಲಿ ಇವರು ಸ್ಪಷ್ಟೀಕರಣ ಕೊಡಲಿಕ್ಕೆ ಯಾವುದು ಇದೇ ಕಾರಣ ಅಂತ ಹೇಳಿ ಕೊಡಲಿಕ್ಕೆ ಯಾವುದೇ ಥರದ್ದು ಪುರಾವೆಗಳಿಲ್ಲ ಇವ್ರ ಹತ್ರ. ಈಗ ಮೋದಿ ಸರ್ಕಾರ ಒಂದು ಶ್ಲಾಘನೀಯ. ಅವರು ಮಾಡಿರೋ ಕಾಯ್ದೆಗಳು ಒಂದು ತ್ರಿಬಲ್ ತಲಾಖ್ ಆಗಿರ್ಬೋದು, ಕಾಯ್ದೆ ಆಗಿರ್ಬೋದು, ಇವು ಕೂಡ ತುಂಬ ಸ್ವಾಗತಾರ್ಹ. ಮತ್ತು ದೇಶದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಇದು. ಈ ಬೆಳವಣಿಗೆ ಸಹಿಸಲಾರದೆ ವಿರೋಧ ಪಕ್ಷಗಳು ತಮ್ಮ ಅನುಕೂಲಕ್ಕೋಸ್ಕರ ಕಾಲಕ್ಕೆ ತಕ್ಕಂತೆ ಬದಲಾಗ್ತಿರೋದಕ್ಕೋಸ್ಕರ ಇದನ್ನು ಸಂವಿಧಾನ ವಿರೋಧಿ ಅಂತ ಹೇಳ್ಬಿಟ್ಟು ಜನಗಳನ್ನು ದಿಕ್ಕು ತಪ್ಪಿಸಿ ಇವರು ರಾಜಕೀಯ ಇದಕ್ಕೋಸ್ಕರ ತುಷ್ಟೀಕರಣಕ್ಕೋಸ್ಕರ ಕೇವಲ ಓಟಿಗೋಸ್ಕರ ಇವರ ಪ್ರಾಮುಖ್ಯತೆ ಕೊಡೋದಕ್ಕೋಸ್ಕರ ದೇಶದ ಹಿತ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಇವರು ಜನಗಳನ್ನು BJP ಸರ್ಕಾರನ ಇವರು ಮತ ಬ್ಯಾಂಕ್ ಒಂದಾಗಲಿ ಹಿಂದೂ ವಿರೋಧ ಅಂದ್ಕೊಂಡಾಗಲಿ ಬೇರೆ ಬೇರೆ ಕಾರಣಗಳನ್ನು ನೀಡಿ ಜನಗಳನ್ನು ದಿಕ್ಕು ತಪ್ಪಿಸ್ತಾರೆ ಅಂತೇಳಿ ನನ್ನ ಅನಿಸಿಕೆ. ಅಲ್ಲ, ಎಲ್ಲ ಗೊತ್ತಿದ್ರು ಒಂದಷ್ಟು ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಇವಾಗ ನಿಮಗೆ ಅಲ್ಲ, ಈಗ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಮಾಡೋಕ್ಕೆ ಅವರಿಗಾದ ಹಕ್ಕು ಇದೆ. ಇದು ಕೇಳೋದು ತಪ್ಪು. ನೀವು ಮೀಡಿಯಾದಾರಾಗಲಿ ನಾವೇ ಆಗಲಿ, ಈಗ ನಮಗೆ ಮಾತನಾಡೋ ಹಕ್ಕನ್ನು ಕೊಟ್ಟಿರೋದು ನಮ್ಮ ಸಂವಿಧಾನ. ವಿರೋಧ ಮಾಡೋಕ್ಕೆ ಅವರಿಗೆ ಸಂಪೂರ್ಣ ಅಧಿಕಾರ ಇದೆ. ನೀವು ವಿರೋಧ ಮಾಡಲೇಬಾರ್ದು ಅನ್ನೋ ಹೇಳೋಕ್ಕೂ ನಮಗೆ ಇದಿಲ್ಲ. ಕರೆಕ್ಟಾದ ಒಂದೇ ಒಂದು ಆನ್ಸರು. ನಾನು ಆಡಳಿತ ಪಕ್ಷವಾಗಿ ವಿರೋಧ ಪಕ್ಷವಾಗಿ ಪರ ವಿರೋಧ ಮಾತಾಡ್ತಲ್ಲ. ಈಗ ನಿಜವಾದ ದಟ್ ಈಸ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ. ವಿರೋಧ ಮಾಡೋದು ಕೂಡ ತುಂಬ ಬ್ಯೂಟಿ ಆಫ್ ಡೆಮೋಕ್ರಸಿ. ವಿರೋಧ ಮಾಡಲೇಬೇಕು. ದಟ್ ಈಸ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ. ಆಯಿತಾ? ನಾವೀಗ ಏನಾಗುತ್ತೆ ಅಂದರೆ ವಿರೋಧನೆ ಮಾಡಬೇಡ ಅಂತ ಹೇಳಿದರೆ ಪ್ರಜಾಪ್ರಭುತ್ವನ ಕಗ್ಗೊಲೆ ಅಂತಾರೆ. ಅದನ್ನು ವಿರೋಧನೆ ಮಾಡಬಾರ್ದು. ನಾವು ಮಾಡಿದ್ದೆ ಅಂದರೆ ಕಗ್ಗೊಲೆ ಇದೆ. ವಿರೋಧ ಮಾಡಬೇಕು, ಆದರೆ ಸರಿಯಾದ ಕಾರಣ ಕೊಟ್ಟು ವಿರೋಧ ಮಾಡಬೇಕು. ವಿರೋಧ ಪಕ್ಷ ಇಲ್ಲ ಅಂದರೆ ವಿರೋಧ ಪಕ್ಷ ಅಂದರೆ ಏನು? ಪ್ರಜಾಪ್ರಭುತ್ವದ ಕಾವಲು ನಾಯಿ. ವಿರೋಧ ಪಕ್ಷದ ಪ್ರಜಾಪ್ರಭುತ್ವದ ಆಡಳಿತ ಪಕ್ಷದ ಕಾವಲು ನಾಯಿ. ಏನೇ ತಪ್ಪುಗಳು ಮಾಡಿದ್ರು ಅಂತ ತಿಳಿಬೇಕು. ಆದರೆ ಇವರು ಸರಿಯಾದ ಕಾರಣವನ್ನು ಕೊಡ್ತಾ ಇಲ್ಲ. ಇವರ ತುಷ್ಟೀಕರಣ ಅಂದರೆ ಓಲೈಕೆ ರಾಜಕಾರಣಕ್ಕೋಸ್ಕರ ಇದನ್ನು ಕಾರಣ ಕೊಟ್ಟು ಹೇಳ್ತಾ ಇರೋದು ಇದು ತಪ್ಪು. ವಿರೋಧ ಪಕ್ಷಗಳದ್ದು ಸಂಪೂರ್ಣ ತಪ್ಪು. ವಿರೋಧ ಪಕ್ಷಗಳು ನ್ಯಾಯಪರವಾಗಿ ಜನಪರವಾಗಿ ಇವರು ವಿರೋಧ ಪಕ್ಷದಲ್ಲಿ ಕೂರಿಸಿರೋದು, ಪ್ರಜಾಪ್ರಭುತ್ವದಲ್ಲಿ ಕೊಟ್ಟಿರೋದು ವಿರೋಧ ಪಕ್ಷಗಳಿಗೆ ಆಡಳಿತ ಪಕ್ಷನ ಎಚ್ಚರಿಸಬೇಕು ಅಂತ. ಇಂಥ ಕಾರಣಗಳು ಇಟ್ಕೊಂಡು ಹೇಳಬಾರ್ದು. ಅಂದ್ರೆ ಒಂದು ಓಲೈಕೆ ಮತ ಬ್ಯಾಂಕ್ ಬಿಟ್ಟರೆ ಬೇರೆ ಇದು ತಪ್ಪು. 100ಕ್ಕೆ 100 ಭಾಗ ತಪ್ಪು. ಇದು 100ಕ್ಕೆ 100 ಭಾಗ. ಏನಕ್ಕೆ ಅಂದರೆ ಈ ಕಾರಣ ಎಷ್ಟೇ, ಮತ ಬ್ಯಾಂಕು ಅಷ್ಟೇ. ಬೇರೆ ಎಲ್ಲ ರೀಸನ್ನು ಇಷ್ಟೇ. ಓಟಿನಿಗೋಸ್ಕರನೇ ಮಾಡ್ತಾ ಇರೋದು. ಆಯಿತಾ? ಇದನ್ನು ಜನಗಳು ದಿಕ್ಕು ತಪ್ಪಿಸಿ ಅಂದೇಟಿಗೆ ಇವರಿಗೆ ಎಲ್ಲ ಇದೆಲ್ಲ ಇದು ಮಾಡಿಬಿಡ್ತಾರೆ. ನಮ್ಮ ಇದನ್ನೇ ಸಂಪೂರ್ಣ ನಾಶ ಮಾಡ್ತಾರೆ ಅಂತೇಳಿ ಇವನ್ನ ಒಂದನ್ನು ಪಡೆಯೋಕ್ಕೋಸ್ಕರ ಹಿಂದೂಗಳು ವಿರೋಧಿ ಅಂತೇಳಿ ಒಂದರಿಂದ ಅಲ್ಪಸಂಖ್ಯಾತರನಿಂದ ಆಮೇಲೆ ದಲಿತರಿಂದ ಆಮೇಲೆ ಇದರಿಂದ ಇದನ್ನು ಕ್ರಿಯೇಟ್ ಮಾಡಿ ಜನಗಳನ್ನು ದಿಕ್ಕು ತಪ್ಪಿಸಿ ಆಡಳಿತ ಪಕ್ಷದ ಮೇಲೆ ಹೊರೆ ಎಳಿಬೇಕು, ಅವ್ರ ಮೇಲೆ ಆಪಾದನೆ ಮಾಡಬೇಕು ಅನ್ನೋ ಒಂದೇ ರೀಸನ್ಗೋಸ್ಕರ ಇವರು ಈ ರೀತಿ ಮಾಡ್ತಿದ್ದಾರೆ. ಇದು ನನ್ನ ಅನಿಸಿಕೆ. ಬೇರೆ ಯಾವುದೇ ರೀಸನ್ ಇಲ್ಲ. ಅದು ಸ್ವಾಗತಾರ್ಹ. ಖಂಡಿತ ಸರಿ ಇದೆ. ದೇಶದ ಮೇಲೆ ಅಂದರೆ ಅವರ ಅಧಿಕಾರ ಯಾವುದು ಕೂಡ ಈಗ ಅವರ ಓಲೈಕೆ ಏನಿದೆ ಎಲ್ಲದೂ ಕೂಡ ಅವ್ರ ಕಾನೂನು. ಆದರೆ ದೇಶದ ಕಾನೂನಿಗೆ ಗೌರವ ಕೊಡಲ್ಲ. ಈಗ ಅವರು ಫಸ್ಟು ಶರಿಯಾಕ್ಕೆ ಸಂವಿಧಾನ ಮೊದಲಲ್ಲ ಅನ್ನಲ್ಲ. ಅವರು ಎಲ್ಲದಕ್ಕೂ ಸಂವಿಧಾನ. ಅವರು ಶರಿಯಾ ಕಾನೂನು ಬಂದಾಗ ಶರಿಯಾ ಮೊದಲು ಅಂತಾರೆ ಅವರು. ಇದು ನಾವು ಪ್ರಬಲವಾಗಿ ವಿರೋಧಿಸ್ತೀವಿ. ದೇಶದ
ಫಸ್ಟು ದೇಶದ ಸಂವಿಧಾನ ಗೌರವ ಕೊಡಬೇಕಾದ್ಮೇಲೆ ಅವರು ದೇಶದಲ್ಲಿ ಮಾಡಿರೋ ಒಂದು ಕಾನೂನು ಗೌರವ ಕೊಡಬೇಕಲ್ಲ, ಅದು ಕೊಡಬೇಕು ತಾನೇ, ಅದು ಕೊಡಲೇಬೇಕು. ಈ ದೇಶದಲ್ಲಿ ಈಗ ಎರಡೂ ಇದರಲ್ಲೂ ಪಾಸಾಗಿರೋದ್ರಿಂದ ಆ ಸಂವಿಧಾನಕ್ಕೆ ಗೌರವ ಕೊಡಬೇಕು. ಇದು ಯಾಕೆ ಸಂವಿಧಾನ ವಿರೋಧಿ ಆಗುತ್ತೆ? ಸಾಧ್ಯನೇ ಇಲ್ಲ. ಇದು ಈ ಒಂದು ಬದಲಾವಣೆ ಆಗಿರಲಿಲ್ಲ, ಎಷ್ಟು ಕೆಟ್ಟದಾಗಿ ಪರಿಣಾಮ ಬೀರ್ತಾ ಇದೆ? ಇದು ನಿಜವಾಗ್ಲೂ ಹೇಳ್ತೀನಿ, ಫಸ್ಟ್ ಅರ್ಥ ಮಾಡಬೇಕು. ಇದು ನಿಜವಾಗ್ಲೂ ಹೇಳ್ತೀನಿ, ಸುಮ್ಮನೆ ಇದು ಮುಸ್ಲಿಮ್ಸಿಗಾಗಲಿ ಇವರಿಗಾಗಲಿ ಅಲ್ಲ, ಇದ್ರಲ್ಲಿ ನಿಜವಾಗ್ಲೂ ಬಡ ಮುಸ್ಲಿಮರಿಗೆ ತುಂಬ ಅನುಕೂಲ ಐತೆ. ಇದನ್ನು ವಕ್ತ ಆಸ್ತಿಯನ್ನು ಅತಿಯಾಗಿ ಕಬಳಿಸಿದ್ದಾರೋ ಶ್ರೀಮಂತ ಮುಸ್ಲಿಮ್ಸರು. ಇದ್ರಾಗ ಎರಡು ಮಾತಲ್ಲ, ಬೇಕಾದ್ರೆ ನೀವು ಅನ್ಕೋ ಎಲ್ಲಿ ಬೇಕಾದ್ರೂ ಮುಖಾಮುಖಿ ಕರಿ. ಶ್ರೀಮಂತರ ಮುಸ್ಲಿಮರು ಶ್ರೀಮಂತರು ಅವರ ಸ್ವಂತಕ್ಕೋಸ್ಕರ ಬಳಕೆ ಮಾಡಿಕೊಂಡು ಅದರಿಂದ ಲಾಭವನ್ನು ಅವ್ರು ಪಡ್ಕೊಂಡು ಯಾವುದೇ ಬಡ ಮುಸ್ಲಿಮ್ಸ್ಗಾಗಲಿ ಯಾವುದಕ್ಕಾಗಲಿ ದಾರಿದೀಪವಾಗಿ ಕಾಣ್ತಿರಲಿಲ್ಲ. ಇದು ಈ ಬದಲಾವಣೆಯಿಂದ ಖಂಡಿತ ಉಪಯೋಗ ಐತೆ, ಏನಾದರೂ ಆಗತ್ತೆ, ತೊಂದರೆ ಆಗಲ್ಲ, ತುಂಬ ಒಳ್ಳೇದಾಗುತ್ತೆ, ತುಂಬ ಒಳ್ಳೇದಾಗುತ್ತೆ. ಈಗ ಸಮಾನತೆಯಿಂದ ಬಡ್ಕೊಂತಾರಲ್ಲ ಇವರು, ಇದನ್ನೇ ಸಮಾನತೆ ಅನ್ನೋದು. ನಾವು ಮೋದಿಯವ್ರು ಮಾಡಿರೋದೇ ಸಮಾನತೆ ಅನ್ನೋದು. ಖಂಡಿತ ಇದನ್ನು ಸಮಾನತೆ ಅಂತೀವಿ. ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ಇದನ್ನೇ ಸಮಾನತೆ ಅನ್ನೋದು. ಓಕೆ, ಥ್ಯಾಂಕ್ ಯು. ವೆಲ್ಕಮ್. Feed Plus Karnataka.